ಎಸ್ಐಆರ್ಗೆ ಬಿಎಲ್ಒಗಳನ್ನಾಗಿ ಅಂಗನವಾಡಿ ಸಿಬ್ಬಂದಿ ಬಳಕೆ ಆರೋಪ ಕೇಳಿಬರ್ತಾ ಇದೆ. ಈ ಎಸ್ಐಆರ್ ಪ್ರಾರಂಭ ಆದಾಗ್ಲಿಂದಲೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳು ಕಾಣಿಸ್ತಾ ಇದ್ದಾವೆ, ಕೆಲವೊಂದಿಷ್ಟು ಲೋಪದೋಷಗಳು ಎದ್ದು ಕಾಣಿಸ್ತಾ ಇದ್ದಾವೆ. ಬಿಎಲ್ಒಗಳನ್ನಾಗಿ ಅಂಗನವಾಡಿ ಸಿಬ್ಬಂದಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಎಂಬ ಆರೋಪ ಈಗ ಕೇಳಿಬರ್ತಾ ಇದೆ. ತಕ್ಷಣವೇ ಅಂಗನವಾಡಿ ನೌಕರರ ಬಿಎಲ್ಒ ಇಂದ ಕೈ ಬಿಡಬೇಕು. ಮಂಡ್ಯದ ಡಿಸಿ ಕಚೇರಿ ಬಳಿ ಅಂಗನವಾಡಿ ಸಿಬ್ಬಂದಿ ಭಾರಿ ಆಕ್ರೋಶ. ಅಂಗನವಾಡಿ ನೌಕರರ ಸಂಘಕ್ಕೆ ಸಿಐಟಿಯು ಸದ್ಯಕ್ಕೆ ಅಂಗನವಾಡಿ ಸಿಬ್ಬಂದಿಗಳು ಸಿಡಿದೆದ್ದಿದ್ದಾರೆ. ಎಸ್ಐಆರ್ಗೆ ಬಿಎಲ್ಒಗಳನ್ನಾಗಿ ಅಂಗನವಾಡಿ ಸಿಬ್ಬಂದಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ರಂತೆ. ಹಾಗಾಗಿ ನಮಗೆ ಸಮಸ್ಯೆಗಳಾಗುತ್ತೆ, ಈ ರೀತಿಯಾಗಿ ಯಾಕೆ ಅಂಗನವಾಡಿ ಸಿಬ್ಬಂದಿಗಳನ್ನು ನೀವು ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಒಂದು ಎಸ್ಐಆರ್ ವಿರುದ್ಧ ಈಗ ಅಂಗನವಾಡಿ ಸಿಬ್ಬಂದಿಗಳು ಸಿಡಿದೆದ್ದಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದಾರೆ ಯಾವ ರೀತಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ. ಜುಲೈ 10ರ ಹೋರಾಟವನ್ನು ಯಶಸ್ವಿ ಬಿಸಿಯೂಟ ನೌಕರರನ್ನು ಕಾಯಂ ಮಾಡಲೇಬೇಕು. ಸಮರ್ಪಕವಾಗಿ ಜಾರಿಗೊಳಿಸದೆ ಕನಿಷ್ಠ ಕೂಲಿಯನ್ನು ಕೊಡದೆ ದುಡಿಸಿಕೊಳ್ಳುವಂತ ಅಂಗನವಾಡಿ ಬಿಸಿಯೂಟ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣನೆ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಸ್ಕೀಮ್ ನೌಕರರು ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು 2018ರಿಂದನೂ ಕೂಡ ಇಲ್ಲಿಯ ತನಕ ಬಿಸಿಯೂಟದವ್ರಿಗಾಗಲಿ ಅಥವಾ ಅಂಗನವಾಡಿಯವ್ರಿಗಾಗಲಿ ಯಾವುದೇ ರೀತಿಯಾದಂತಹ ಹಣ ವೇತನವನ್ನು ಹೆಚ್ಚಳ ಮಾಡದಿರ್ತಕ್ಕಂಥದ್ದು. ಈಗ ಹಿಂದೆ ಮಾಡಿದಂಥದ್ದು 2018ಕ್ಕೆ ಮುಂಚಿತವಾಗಿ 2700 ರೂಪಾಯಿ ಅಂಗನವಾಡಿಯವ್ರಿಗೆ ಮತ್ತು ಬರೀ ಕೇವಲ 600 ರೂಪಾಯಿ ಬಿಸಿಯೂಟ ನೌಕರಿಗೆ ವೇತನ ಹೆಚ್ಚಳ ಆಗಿದ್ದಂಥದ್ದು. ಆದರೆ ಇಲ್ಲಿ ತನಕನೂ ಕೂಡ ವೇತನವನ್ನು ಯಾವುದೇ ಸೌಲಭ್ಯ ಇಲ್ಲದೇ ಇವತ್ತು ಬಿಸಿಯೂಟ ನೌಕರರು ಏನಿವತ್ತು ರಾಜ್ಯ ವ್ಯಾಪ್ತಿ ನಾವೀಗ ಕಪ್ಪು ಪಟ್ಟಿಯನ್ನು ಧರಿಸಿ ಇವತ್ತು ಈ ದಿನ DC ಕಚೇರಿ ಮುಂದೆ ಹೋರಾಟವನ್ನು ಜಿಲ್ಲಾದ್ಯಂತ ಹಮ್ಮಿಕೊಂಡು ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ. ಈ ಹೋರಾಟದಲ್ಲಿ ನಮ್ಗೆ ಏನು ಬೇಡಿಕೆಗಳು ಈಡೇರಬೇಕು ಅಂತ ಆಗಲಿಗಾಗಲೇ ನಮ್ಮ ಸಂಗಾತಿಗಳೆಲ್ಲ ತಿಳಿಸಿದ್ದಾರೆ. ಮುಖ್ಯವಾಗಿ ನಮಗೆ SIR ಇದರಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರನ್ನ ಕೈ ಬಿಡಬೇಕು. ಯಾಕಪ್ಪ ಅಂತ ಅಂದರೆ ಇದರಲ್ಲಿ 50 ವರ್ಷ ಮೇಲ್ಪಟ್ಟವರು ಕೂಡ ಮಾಡ್ತಾ ಇದ್ದಾರೆ. ತುಂಬ ಕಾಯಿಲೆಗೆ ಒಳಪಟ್ಟಿರ್ತಕ್ಕಂತಹ ಅಂಗನವಾಡಿ ಶಿಕ್ಷಕಿಯರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಅವ್ರ ಕೈಲಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಅವ್ರನ್ನ ಕೂಡಲೇ ಕೈ ಬಿಡಬೇಕು. ಜೊತೆಗೆ ಅಂಗನವಾಡಿ ಕಾರ್ಯಕರ್ತರನ್ನು ಸಹ ಕೈ ಬಿಡಬೇಕು. ಕೈ ಬಿಟ್ಟಿಲ್ಲ ಅಂತಂದರೆ ಅಂಗನವಾಡಿ ಕೇಂದ್ರಗಳನ್ನು ನಡೆಸೋದು ಕಷ್ಟ ಆಗ್ತಾ ಇದೆ. ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಏನು ನಾವು ಸೌಲಭ್ಯವನ್ನು ತಲುಪಿಸ್ಬೇಕು, ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಏನೆಲ್ಲ ನಾವು ಸೌಕರ್ಯವನ್ನು ಕೊಡ್ತಾ ಇದ್ವಿ, ಜೊತೆಗೆ ದಿನನಿತ್ಯದ ಆಹಾರ ಎಲ್ಲ ಅವರಿಗೆ ಸಪ್ಲೈ ಮಾಡಬೇಕಿತ್ತು. ಇದೆಲ್ಲ ಕೆಲಸಗಳು ಸ್ಥಗಿತ ಆಗ್ತಾ ಇದೆ. ಮಕ್ಕಳಿಗೆ ಅಲ್ಲಿ ಕೂತು ನಾವು ಪಾಠ ಹೇಳಲಿಕ್ಕೆ ಆಗ್ತಾಯಿಲ್ಲ. ಮಕ್ಕಳನ್ನು ಸರ್ವತೋಮುಖ ಅಭಿವೃದ್ಧಿಯಾಗಿ ಕಾಪಾಡಬೇಕು ಅಂತ ಹೇಳಿ